ನಮಸ್ತೆ, ಬನ್ನಿ ನಾ ಇವತ್ತು ಈ ವಿಡಿಯೋದಲ್ಲಿ ವಾಂಗಿಬಾತ್ ಗೊಜ್ಜು ಅಥವಾ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಗೊಜ್ಜನ್ನು ನೀವು ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ದಿನವರೆಗೂ ಉಪಯೋಗಿಸ್ಕೋಬೋದು, ಇದಕ್ಕೇನೂ ಆಗಲ್ಲ. ಬನ್ನಿ ಹಾಗಾದರೆ ನೋಡೋಣ ವಾಂಗಿಬಾತನ್ನು ಹೇಗೆ ಮಾಡಬೇಕು ಅಂತ. ಬಾತ್ ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಹುಣಸೆ ಹಣ್ಣನ್ನೆಲ್ಲ ಕಿವಿಸ್ಬಿಟ್ಟು ಹುಣಸೆ ಹಣ್ಣು ನೀರನ್ನು ಮಾಡಿಟ್ಕೊಂಡ್ಬಿಡಿ. ಆಮೇಲೆ ನಾನಿಲ್ಲಿ ಸುಮಾರು ಇಷ್ಟು ದೊಡ್ಡ ಗಾತ್ರದ 2 ಬದನೆಕಾಯಿಗಳನ್ನು ಉದ್ದುದ್ದಾಗಿ ಹೆಂಚ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇಟ್ಕೊಂಡ್ಬಿಡಿ. ಇದರಿಂದ ಬದನೆಕಾಯಿ ಬೇಗನೆ ಕಪ್ಪಗಾಗಲ್ಲ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಕಾದಿರುವ ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಬಿಡಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಚಟಪಟ ಆದಮೇಲೆ ಒಂದು ಪಲಾವ್ ಎಲೆ, ಇದನ್ನೆಲ್ಲ ಹಾಕ್ಕೊಂಡು ಬಡಿಸ್ಕೊಂಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸಣ್ಣ ಹೆಚ್ಚಿರುವ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೂ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸ್ಕೊಂಬಿಡಿ. ಇಲ್ಲಿ ತರಕಾರಿಯಲ್ಲಿ ನಾನು ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಆಮೇಲೆ ನಾವು ಇಲ್ಲಿ ಕಟ್ ಮಾಡಿ ಇಟ್ಟಿರುವ ಬದನೆಕಾಯಿಗಳನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡು ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಮಸಾಲೆ ಪುಡಿಯನ್ನು ಹಾಕೋತಾ ಇದ್ದೀನಿ. ನಾನು ವಾಂಗಿಬಾತ್ ಮಸಾಲೆ ಪುಡಿ ರೆಸಿಪಿಯನ್ನು ಇವಾಗಲೇ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವ ಹುಣಸೆ ನೀರನ್ನು ಹಾಕೋಬೇಕು. ಇದನ್ನೆಲ್ಲ ಕಲಿಸ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದು ಎಣ್ಣೆ ಬಿಡುವವರೆಗೂ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ. ಈ ಗೊಜ್ಜು ನೀವು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2-3 ದಿನವರೆಗೂ ಉಪಯೋಗಿಸ್ಕೋಬಹುದು. ಇಲ್ಲಾಂದರೆ ಇವಾಗಲೇ ಮಾಡ್ಕೋಬೇಕಂದ್ರೆ ಇದಕ್ಕೆ ಬಿಸಿ ಆಗಿರುವ ಹಾಗೂ ಉದುರಾಗಿರುವ ಅನ್ನವನ್ನು ಮಾಡಿಕೊಂಡು ಇದನ್ನು ಕಲಿಸ್ಕೊಂಬಿಡಿ. ನಾನಿಲ್ಲಿ 1 ಕಪ್ ಅಕ್ಕಿಗೆ ಅನ್ನ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಸರಿಯಾಗಿ ಕಲಿಸ್ಕೊಂಬಿಡಿ. ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ನಮ್ದೀಗ ವಾಂಗಿಬಾತ್ ತಯಾರಾಯಿತು. ಇಲ್ಲಿ ನೀವು ಹುಳಿ ಮತ್ತು ಬೆಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮಸಾಲೆನೂ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ವಾಂಗಿಬಾತನ್ನು ನೀವು ಮೊಸರು ಬಜ್ಜಿ ಅಥವಾ ಕೊಬ್ಬರಿ ಚಟ್ನಿಯೊಂದಿಗೂ ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.